ಇವತ್ತಿನ ವಿಡಿಯೋದಲ್ಲಿ ನಾನು ಮೆಂತ್ಯ ತಂಬುಳಿ ಮಾಡ್ತಿದ್ದೀನಿ. ಅದಕ್ಕೆ ಮೆಂತ್ಯ ಬೇಕು, ತೆಂಗಿನ ತುರಿ, ಕಡಲೆಬೇಳೆ, ಉಪ್ಪು. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಕಾಯಿ, ಕಡಲೆಬೇಳೆ, ಮೆಂತ್ಯ ಹಾಕಿ ರುಬ್ಕೊಳ್ತೀನಿ. ಮೆಂತ್ಯನ ನೆನೆಸೋದು ಬೇಡ, ಡೈರೆಕ್ಟಾಗಿ ಹಾಕಿ ರುಬ್ಕೊಳ್ಬೇಕು. ನೆನೆಸಿದ್ರೆ ಕೈ ಜಾಸ್ತಿ ಆಗುತ್ತೆ ಮತ್ತು ಸ್ವಲ್ಪ ಗುಳ ಜಾಸ್ತಿ ಆಗುತ್ತೆ. ಹೀಗೆ ಹಾಕಿದ್ರೆ ಕೈ ಕಡಿಮೆ ಇರುತ್ತೆ, ಗುಳನೂ ಜಾಸ್ತಿ ಆಗಲ್ಲ. ಉಪ್ಪು ಹಾಕ್ಕೊಳ್ತೀನಿ. ರುಬ್ಬಿ ತರ್ತೀನಿ. ಇದನ್ನು ಮೊದಲಿಗೆ ಒಂದು ರೌಂಡ್ ಪುಡಿ ಮಾಡ್ಕೊಳ್ಬೇಕು. ಮೆಂತ್ಯ ಒಣಗಿರೋದು ಹಾಕಿರೋದ್ರಿಂದ ಒಂದು ಸತಿ ಪುಡಿ ಮಾಡಿಕೊಂಡು ಮತ್ತೆ ಮೊಸರು ಸೇರ್ಕೊಂಡು ಕಡಿದ್ರೆ ನುಣ್ಣಗಾಗುತ್ತೆ. ಈ ತಂಬುಳಿ ತುಂಬ ದೇಹದಲ್ಲಿ ಉಷ್ಣ ಆಗಿದೆ ಅಂತ ಹೇಳಿದ ಟೈಮಲ್ಲಿ, ಅಥವಾ ಸೊಂಟ ಬೆನ್ನು ನೋವು ಇದ್ದರೆ ಆ ಟೈಮಲ್ಲಿ ಇದನ್ನು ಮಾಡಿ ತಿಂದರೆ ಸೊಂಟ ನೋವೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಈ ಕೆಸುವಿನ ಹುಳಿ, ಕೆಸುವಿನ ಗೊಜ್ಜು, ಕೆಸುವಿಂದ ಯಾವುದೇ ಪದಾರ್ಥಗಳು ಮಾಡಿದಾಗ ಸ್ವಲ್ಪ ಹೀಟ್ ಇರುತ್ತಲ್ವ, ಅದ್ರ ಜೊತೆಗೆ ಈ ಥರದೊಂದು ತಂಬುಳಿ ಮಾಡಿ ತಿಂತೀವಿ ನಾವು. ರುಬ್ಬಿದಾಗಿದೆ, ಪಾತ್ರೆಗೆ ಹಾಕ್ಕೊಳ್ತೀನಿ. ಇನ್ನೊಂದು ಸ್ವಲ್ಪ ಮಜ್ಜಿಗೆ ಸೇರಿಸ್ಕೊಳ್ತೀನಿ. ಚೂರು ನೀರು ಹಾಕಿ ತೊಳೆದು ಹಾಕ್ಕೊಳ್ತೀನಿ. ಸಾಕು, ಇಷ್ಟು ನೀರಾಗಿದ್ದರೆ ಅನ್ನ ಕಲಿಸ್ಕೊಳ್ಳಿಕ್ಕೆ ಸರಿಯಾಗುತ್ತೆ. ಇದಕ್ಕೀಗ ಒಂದು ಒಗ್ಗರಣೆ ಮಾಡ್ಕೊಳ್ತೀನಿ. ಒಗ್ಗರಣೆಗೆ ಮೆಣಸು, ಸಾಸಿವೆ, ಜೀರಿಗೆ ಎಲ್ಲ ತಂಬುಳಿ ಹಾಕೋಂಗೆ ಹಾಕೋದು. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಆರೋಗ್ಯಕರವಾದಂಥ ಮೆಂತ್ಯ ತಂಬುಳಿ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕು, ಶೇರು, ಕಮೆಂಟ್ಗಳನ್ನು ಹಾಕಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.